ಸೊ ಯೂಟ್ಯೂಬ್ ಮಾಡ್ತಿದ್ದೀರಾ, ಹಾಗಿದ್ರೆ ಐಫೋನ್ ತಗೊಳ್ಳಿ, ಲಕ್ಷ ಲಕ್ಷ ಖರ್ಚಾಗುತ್ತೆ ಗುರು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯೂಟ್ಯೂಬ್ ಮಾಡಲಿಕ್ಕೆ ಯಾವುದೆಲ್ಲ ಗ್ಯಾಜೆಟ್ಸ್ಗಳು ಬೇಕು, ಏನೆಲ್ಲ ಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಯೂಟ್ಯೂಬ್ ಮಾಡ್ತಿದ್ದೀರಾ, ಹಾಗಿದ್ರೆ ಐಫೋನ್ ತಗೊಳ್ಳಿ, ಟ್ರೈಪೋಡ್ ತಗೊಳ್ಳಿ, ಗಿಂಬಲ್ ತಗೊಳ್ಳಿ, ಸೊ ಗ್ಯಾಜೆಟ್ಗಳು ತಗೊಳ್ಳಿ, ಲಕ್ಷ ಲಕ್ಷ ಖರ್ಚಾಗುತ್ತೆ ಗುರು. ನಿಜ ಅಂದ್ಕೊಂಡ್ರಾ? ಖಂಡಿತ ಇಲ್ಲ. ಸೊ ಮಜಾಕ್ ಮಾಡಿದೆ. ಸೊ ಜಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಬಿಗಿನರ್ ಆಗಿದ್ದೀರಾ, ಸೊ ನಂತರ ಬಿಗಿನರ್ ಈಗ ಸ್ಟಾರ್ಟ್ ಮಾಡ್ತಿದ್ದೀರಾ, ಜಸ್ಟ್ 2026 ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಿಮಗೆ ಬಿಗಿನರ್ ಆಗಿದ್ದೀರಾ ಆದರೆ ಯಾವುದೇ ಗ್ಯಾಜೆಟ್ಗಳು ಬೇಕಾಗಿಲ್ಲ. ಜಸ್ಟ್ ಒಂದು ಟ್ರೈಪೋಡು ಅವಶ್ಯಕತೆ. ನೀವು ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀರಾ ಅಥವಾ ಆ್ಯಂಗಲ್ ವೈಸ್ ಶೂಟ್ ಮಾಡಬೇಕಾಗತ್ತೆ ಕುಕ್ಕಿಂಗ್ ವೀಡಿಯೋಸ್ದಲ್ಲಿ. ಆ ಥರ ಶೂಟ್ ಮಾಡ್ತೀರಾ ಅಂದರೆ ನೀವು ಒಂದು ಮೀಶೋದಲ್ಲಿ ನಿಮಗೆ ಇಲ್ಲಿ ಸಜೆಸ್ಟ್ ಮಾಡಿರ್ತೀನಿ, ನಾವು ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ಟ್ರೈಪೋಡ್ನ ನೀವು ಪರ್ಚೇಸ್ ಮಾಡ್ಬೋದು. ನಾನು ಯಾವುದೇ ಟ್ರೈಪೋಡ್ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ವಿಡಿಯೋ ಶೂಟ್, ಮೇಕಪ್ ವೀಡಿಯೋಸು, ಸ್ಕಿನ್ ಕೇರ್ ವೀಡಿಯೋಸು, ಲಾಗ್ ಮಾಡಬೇಕಾದ್ರೂ ಕೂಡ ನನಗೂ ಬೇಕು, ಬಟ್ ನಾನು ಪರ್ಚೇಸ್ ಮಾಡಲಿಲ್ಲ. ಇದು ವಿಡಿಯೋ ಮಾಡಲಿಕ್ಕೆ ಐಫೋನ್ ಬೇಕು, ಟ್ರೈಪೋಡ್ ಬೇಕು, ಮೈಕ್ ಬೇಕು, ಸೊ ಹಾಗೆ ತುಂಬ ಗ್ಯಾಜೆಟ್ಸ್ಗಳು ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ಅಲ್ಲ. ಸೊ ಜಸ್ಟ್ ನಿಮ್ಮ ಹತ್ರ ಏನಿದೆಯೋ ಅದರಿಂದನೇ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಹತ್ರ ಒಂದು ಫೋನ್ ಇದ್ದರೆ ಸಾಕು, ಆ ಫೋನಿಂದನೇ ನೀವು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಬಿಗಿನರ್ ಆಗಿ ನೀವು ಯಾವುದೇ ಟ್ರೈಪೋಡ್ ತೊಗೊಳ್ಳೋ ಹಾಗಿಲ್ಲ. ಐಫೋನ್ ಬೇಕು ಅಂತ ಏನೂ ಇಲ್ಲ, ಆಯಿತಾ. ಜಸ್ಟ್ ನಿಮ್ಮ ಹತ್ರ ಯಾವ ಫೋನ್ ಇರುತ್ತೆ ಆ ಫೋನಿಂದನೇ ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿ ಸಾಕು. ತುಂಬ ಜನ ಏನು ಮಿಸ್ ಮಾಡ್ಕೊಂಡಿರ್ತಾರೆ ಅಂದರೆ, ವಿಡಿಯೋಸ್ ಮಾಡಬೇಕು, ತುಂಬ ಟ್ಯಾಲೆಂಟ್ ಇರ್ತಾರೆ, ಆಯಿತಾ. ತುಂಬ ಅವ್ರ ಹತ್ರ ಟ್ಯಾಲೆಂಟ್ ಇರುತ್ತೆ, ಆದರೆ ನನ್ನ ಹತ್ರ ಐಫೋನ್ ಇಲ್ಲ, ಐಫೋನ್ ತೊಗೊಳೋದಾದ ನಂತರ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ಖಂಡಿತ ಸಾಧ್ಯ ಆಗೋದಿಲ್ಲ. ಸೊ ನಿಮ್ಮ ಹತ್ರ ಏನಿರುತ್ತೆ ಅದೇ ಒಂದು ಫೋನಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಬನ್ನಿ. ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ರೀಚ್ ಆಗುತ್ತೆ. ಸೊ ರೀಚ್ ಅದಾದ ನಂತರ ಮಾನಿಟೈಸೇಷನ್ ಆಗುತ್ತೆ. ಸೊ ಅದರಿಂದ ನೀವು ಐಫೋನ್ನ ಖರೀದಿ ಮಾಡ್ಬೋದು. ಸೊ ತುಂಬ ಜನ ಯೂಟ್ಯೂಬರ್ಸ್ಗಳು, ಇನ್ಫ್ಲೂಯೆನ್ಸರ್ಗಳು ನೋಡ್ತಿರ್ಬೋದು, ಅವ್ರು ಸ್ಟಾರ್ಟಿಂಗಲ್ಲಿ ಜಸ್ಟ್ ಒಂದು ಫೋನ್ ಇಟ್ಕೊಂಡು ವೀಡಿಯೋಸ್ ಮಾಡ್ತಿದ್ರು. ಇವಾಗ ಐಫೋನು, ಅದು ವಿಡಿಯೋ ಮಾಡಲಿಕ್ಕೆ ಒಂದು ಟೀಮು, ಒಂದು ಸೆಟಪ್ಪು, ಅದಕ್ಕೆ ಅಂತ ಒಂದು ರೂಮು, ವಾವ್, ಮೆಚ್ಚಬೇಕು ಕಣ್ರಿ. ಆ ಥರ ನೀವು ಆಗಬೇಕನ್ನೋದಾದರೆ ಪ್ಲೀಸ್ ಸ್ಟಾರ್ಟ್ ಮಾಡಿ. ಯಾವ್ಯಾವ ಗ್ಯಾಜೆಟ್ಗಳನ್ನು ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐಫೋನ್ ಅವಶ್ಯಕತೆ ಇಲ್ಲ ಗೈಸ್. ಸೊ ನನ್ನ ಹತ್ರ ಇರೋದು ಈ ಒಂದು ಸೆಲ್ಫಿ ಸ್ಟಿಕ್ಕು. ಇದು ಕೂಡ ನಾನು ರೀಲ್ಸ್ ಮಾಡಬೇಕು ಅಂತ ತಗೊಂಡಿದ್ದು, ಆಯಿತಾ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ರೀಲ್ಸ್ ಮಾಡಬೇಕು ಅಂತ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಆಯಿತಾ. ಈ ಥರ ಎಲ್ಲ ಓಪನ್ ಆಗುತ್ತೆ. ನಾನು ಎಷ್ಟೋ ಸಾರಿ ಲಾಗ್ ಕೂಡ ಇದರಲ್ಲೇ ಶೂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ ಈಗಿಲ್ಲ, ತುಂಬ ವರ್ಷ ಆಯಿತು ನಾನು ತೊಗೊಂಡು. ಹುಡುಕಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದೆ ಸಿಕ್ತು ಅಂದರೆ. ನೋಡಿ, ಇಷ್ಟು ದೊಡ್ಡದಾಗುತ್ತೆ, ತುಂಬ ಚೆನ್ನಾಗಿದೆ, ಆಯಿತಾ. ಸ್ಟಿಪ್ ಕೂಡ ಕೂರುತ್ತೆ. ಒಂದು ಸಾರಿನೂ ನನ್ನ ಫೋನ್ ಬಿದ್ದಿಲ್ಲ, ಆಯಿತಾ. ಇದಕ್ಕೊಂದು ರಿಮೋಟ್ ಕೂಡ ಇದೆ, ಬಟ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ವರ್ಕು ಮಾಡಿಲ್ಲ. ನೀವು ಯೂಸ್ ಮಾಡ್ತೀರ ಅನ್ನೋದಾದರೆ ಒಳ್ಳೆ ಫ್ಯೂಚರೇ ಇದು. ಈ ಒಂದು ಗ್ಯಾಜೆಟ್ ಇಟ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಆಯಿತಾ. ಈಗ ಫೋನ್ ಬಂದುಬಿಟ್ಟು ನಂದು ರೀಸೆಂಟಾಗಿ ನಂದು ಈ ಹಳೆ ಫೋನು ಒಡೆದೈತಲ್ವ. ಸೊ ಹಾಗಾಗಿ ಕ್ಯಾಮ್ರಾದು 4-5 ಬಾರಿ ಹೊಡಿತಾಯ್ತಾ. ಸೊ ಈ ಸ್ಕ್ರೀನ್ ತುಂಬ ಬಾರಿ ಹಾಳಾಗಿರೋದ್ರಿಂದ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಸೊ ಫೋನ್ ತಗೋಬೇಕಾಯ್ತು. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಖಂಡಿತ ಫೋನ್ ತೊಗೊಂಡಿಲ್ಲ. ನನಗೆ ಅವಶ್ಯಕತೆ ಇತ್ತು. ಸೊ ಮಾತಾಡೋಕ್ಕಾಗಿರ್ಬೋದು, ನನ್ನ ಮಾಮೂಲಿ ಫೋನ್ ಬೇಕಾಗುತ್ತಲ್ವ, ಹಾಗಿದ್ದಾಗ ನಾನು ಮೋಟೋರೋಲೋ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇರೋದು ಈ ಒಂದು ಫೋನೇ, ಆಯಿತಾ. ಓಪೋ, ಇದರಿಂದನೇ ನಾನು ಸ್ಟಾರ್ಟ್ ಮಾಡಿರೋದು. ಓಪೋ ಇದು ನೋಡಿ. ಮತ್ತು ಐಫೋನ್ ಅನ್ಕೋಬೇಡಿ, ಜಸ್ಟ್ ಕವರ್ ಅಷ್ಟೇ. ಇದು ಓಪೋ ಫೋನು. ಅದಾದ ನಂತರ ತುಂಬ ಈಗ ಆ್ಯಂಗಲ್ ಶೂಟ್ ತೆಗಿಬೇಕು, ಕ್ಲೋಸಪ್ ಶೂಟ್ಗಳೆಲ್ಲ ಇರುತ್ತೆ, ಆಯಿತಾ, ವೀಡಿಯೋಸ್ ಮಾಡಬೇಕಾದ್ರೆ. ಆ ಟೈಮಲ್ಲಿ ಈ ಒಂದು ಗ್ಯಾಜೆಟ್ನ ಯೂಸ್ ಮಾಡ್ತೀನಿ. ಮೊಬೈಲ್ ಹೋಲ್ಡರ್ ಇದು ಕೂಡ ನಾನು ಪರ್ಚೇಸ್ ಮಾಡಿಲ್ಲ, ಆಯಿತಾ. ಹೆಂಗೆ ಸಿಕ್ತು ಮತ್ತು ಹೆಂಗೆ ನಿಮ್ಮ ಹತ್ರ ಇದೆ ಅಂದರೆ ನೀವು ಕೇಳ್ತೀರಾ, ನಿಮ್ಮ ತಲೆಯಲ್ಲಿ ಬಂದೇ ಬರುತ್ತೆ ಅಲ್ವ ಕ್ವಶನ್. ಅದು ತಲೆಯಲ್ಲಿ ಹಂಗೆ ಗಿರ ಅಂತಿರುತ್ತೆ ಅಲ್ವಾ. ಸೊ ಇದು ಹೆಂಗೆ ಸಿಕ್ತು ಅನ್ನೋದಾದರೆ
ಮನೆಯವರು ಆಫೀಸ್ ವರ್ಕ್ ಮಾಡ್ತಾರಲ್ಲ, ಆ ಆಫೀಸಲ್ಲಿ ನೀವು ವಿಡಿಯೋ ಶೂಟ್ ಮಾಡಬೇಕು ಅಂತ ಅನ್ಕೊತಿದ್ದೀರಾ, ಐಫೋನ್ ಬೇಕು, ಗ್ಯಾಜೆಟ್ಗಳು ಬೇಕು, ಟ್ರೈಪಾಡ್ ಬೇಕು, ಗಿಂಬಲ್ ಬೇಕು, ಈ ಥರ ಅನ್ಕೋತಿದ್ದೀರಾ ಅಂದರೆ ಖಂಡಿತ ಅದನ್ನು ಮನಸ್ಸಿಂದ ತೆಗೆದುಬಿಡಿ. ಸೊ ಇವತ್ತೇ ಸ್ಟಾರ್ಟ್ ಮಾಡಿ. ಸೊ ಇನ್ನು 2027 ಫೆಬ್ರವರಿಯಿಂದ ಯೂಟ್ಯೂಬ್ ಕಂಡೀಷನ್ಸ್ ಎಲ್ಲ ಚೇಂಜ್ ಆಗೋದಿದೆ. 4000 ವಾಚ್ ಅವರ್ ಇರೋದು 8000 ಆಗೋದಿದೆ. ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಈ 4000 ಆಗ್ತಿಲ್ಲ, ಇನ್ನು 8000 ಎಲ್ಲ ವಾಚ್ ಅವರ್ ಆಗೋಕ್ಕೆ ಸಾಧ್ಯನಾ? ಸೊ ಯೂಟ್ಯೂಬ್ ಅವರು ಏನು ಮಾಡಬೇಕು ಅಂತಿದ್ದಾರೆ ಅಂದರೆ, ಎಲ್ಲರೂ ಕ್ರಿಯೇಟರ್ಸ್ಗಳು ಜಾಸ್ತಿ ಯೂಟ್ಯೂಬ್ ಮಾಡ್ತಿದ್ದಾರಲ್ವ, ಹಾಗಾಗಿ ಏನಾದರೂ ಈ ಥರ ಪ್ಲ್ಯಾನ್ ಮಾಡಿರ್ಬೋದು ನಾನು ಅಂದ್ಕೊಂಡಿದ್ದೀನಿ. ಆಯಿತಾ, ನಿಜನೋ ಸುಳ್ಳು ಗೊತ್ತಿಲ್ಲ, ಬಟ್ ನನಗೆ ಅನ್ನಿಸ್ತಿರೋದು ಅದೇ. ಆಯಿತಾ. ಸೊ ಈ 8000 ವಾಚ್ ಅವರ್ ಹೆಂಗೆ ಮಾಡೋಣ? 4000 ಆಗಿಲ್ಲ, ಇನ್ನು ವರ್ಷಗಂಟ್ಲೆ ವೀಡಿಯೋಸ್ನ ಮಾಡ್ತಾ ಬಂದಿದ್ದೀವಿ ಅಲ್ವಾ. ಸೊ ಇಲ್ಲ, ಆಗುತ್ತೆ, ಟ್ರೈ ಮಾಡಿದರೆ ಖಂಡಿತ ಆಗುತ್ತೆ. ಸೊ ಅದೆಲ್ಲ ನಿಮ್ಮ ಸಪೋರ್ಟಿಂದ. ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಾಚ್ ಅವರ್ನ ಕಂಪ್ಲೀಟ್ ಮಾಡಿ. ಆದಷ್ಟು ಬೇಗ ನಮ್ಮ ಒಂದು ಚಾನಲ್ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ. ಸೊ ಮಾನಿಟೈಸೇಷನ್ ಮಾಡ್ಕೊಳ್ಳೋಣ. ಆಯಿತಾ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಸಾಧ್ಯ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಕಾಮೆಂಟೇ ಮಾಡಲ್ಲ ಗೈಸ್ ನೀವು. ಯಾವ ಥರ ವೀಡಿಯೋಸ್ ಬೇಕು ನಿಮಗೆ, ಯಾವುದ್ರ ಮೇಲೆಲ್ಲ ಮಾಡಿದರೆ ಇಷ್ಟ ಆಗುತ್ತೆ ಅಂದರೆ ಕಮೆಂಟ್ ಮಾಡಿ. ನಾನು ಆ ಒಂದು ಕಮೆಂಟ್ ನೋಡಿ ಇನ್ಸ್ಪೈರ್ ಆಗಿ ವೀಡಿಯೋಸ್ ಮಾಡೋಕ್ಕೆ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಯೂಟ್ಯೂಬರ್ಸ್ಗಳು ಬರ್ತಿದ್ದಾರೆ ಯೂಟ್ಯೂಬ್ಗೆ. ಸೊ ತುಂಬ ಜನ ಕ್ರಿಯೇಟರ್ಸ್ಗಳು ಆ್ಯಡ್ ಆಗ್ತಿರೋದ್ರಿಂದ ಯೂಟ್ಯೂಬರ್ಗಳು ಏನೇನೋ ನಿಮ್ಮ ಮೇಲೇ ಪ್ರಯೋಗ ಮಾಡ್ತಿದ್ದಾರೆ. ಆಯಿತಾ. ನಿಮ್ಮ ಮೇಲೇ ತುಂಬ ಜನ ಬರ್ತಿರೋದ್ರಿಂದ ಇನ್ಕಮ್ ಕೂಡ ಕಡಿಮೆ ಆಗ್ತಿದೆ. ಸೊ ಹಾಗಾಗಿ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ, ಅವ್ರು 9 to 5 ಜಾಬ್ ಬಿಟ್ಟು ಯೂಟ್ಯೂಬ್ಗೆ ಬರ್ತಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ನೀವು ಕ್ರಿಯೇಟರ್ ಆಗಬೇಕು ಅಂದ್ಕೊಂಡಿದ್ದಾರೆ, ಈಗಲೇ ಇವತ್ತೇ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಅದಾದ ನಂತರ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಬನ್ನಿ. ನಿಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬೆಳೀತಾ ಬರುತ್ತೆ. ಯೂಟ್ಯೂಬ್ ಮಾಡಲಿಕ್ಕೆ ಐಫೋನೇ ಬೇಕು ಅಂತ ಏನೂ ಇಲ್ಲ. ಆಯಿತಾ. ಸೊ ತುಂಬ ಜನ ಆ್ಯಂಡ್ರಾಯ್ಡ್ ಫೋನಲ್ಲೇ ವಿಡಿಯೋ ಶೂಟ್ ಮಾಡಿ ರೀಚ್ ಆಗಿ ಇವಾಗ ಐಫೋನ್ ತೊಗೊಂಡಿರ್ತಾರೆ. ಬಟ್ ಅವರ ಈಗಿನ ವೀಡಿಯೋಸ್ ನೋಡಬೇಡಿ. ನೀವು ಯಾವುದೇ ಇನ್ಫ್ಲೂಯೆನ್ಸರ್ ವೀಡಿಯೋಸ್ ನೋಡ್ತಿದ್ದೀರಾ ಅನ್ನೋದಾದರೆ ಅವ್ರು ಸ್ಟಾರ್ಟಿಂಗಿಂದ ವೀಡಿಯೋಸ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅವರು ಯಾವ ಒಂದು ಫೋನಿಂದ ಸ್ಟಾರ್ಟ್ ಮಾಡಿದರು ಅಂತ. ತುಂಬ ಜನ ಇನ್ಫ್ಲೂಯೆನ್ಸರ್ ಈಗ ನೋಡ್ತಿರ್ತಾರೆ, ವೀಡಿಯೋಸ್ ಮಾಡ್ತಿರ್ತಾರೆ, ಅವ್ರದ್ದು ನೋಡಿ ನೀವು ಫೇಲ್ ಆಗ್ತಿರ್ತೀರ. ಅಯ್ಯೋ ನಾನು ಮಾಡಬೇಕು, ಬಟ್ ಐಫೋನ್ ಇಲ್ಲ, ಕ್ವಾಲಿಟಿ ಇಲ್ಲ, ಹಾಗೆ ಹೀಗೆ ಅಂತ ಆ ಥರ ಥಿಂಕ್ ಮಾಡ್ಲಿಕ್ಕೆ ಹೋಗೋಕ್ಕೆ ಹೋಗಬೇಡಿ. ಸೊ ನೀವು ವಿಡಿಯೋ ಸ್ಟಾರ್ಟ್ ಮಾಡಿ. ನಿಮ್ಮದು ಕಂಟೆಂಟ್ ಚೆನ್ನಾಗಿದ್ದರೆ, ನೀವು ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ ಅನ್ನೋದಾದರೆ ರೀಚ್ ಆಗೇ ಆಗುತ್ತೆ. ಸೊ ಸಪೋರ್ಟ್ ಮಾಡೇ ಮಾಡ್ತಾರೆ. ನೀವು ಒಂದು ಒಳ್ಳೆ ಯೂಟ್ಯೂಬರ್ ಆಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.